ವೀಕ್ಷಕರೇ ನಮಸ್ಕಾರ. ಖಾಸ್ ಬಾತ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾವು ವೇಸ್ಟ್ ಅಂತ ಬಿಸಾಕೋ ಈ ವಸ್ತುವಿನಿಂದ ಒಂದು ಪ್ರಾಫಿಟೇಬಲ್ ಹಾಗೂ ಪರಿಸರ ಸ್ನೇಹಿ ಬಿಸ್ನೆಸ್ ಅನ್ನು ಶುರು ಮಾಡಿ ಲಕ್ಷ ಸಂಪಾದನೆ ಮಾಡಬಹುದು. ಈಗಂತೂ ಈ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ, ತುಂಬಾ ಜನ ಈ ಬಿಸ್ನೆಸ್ ಮಾಡ್ತಿದ್ದಾರೆ ಕೂಡ. ಹಾಗಾದ್ರೆ ಈ ಬಿಸ್ನೆಸ್ ಯಾವುದು ಅಂದ್ರ, ಈ ಬಿಸ್ನೆಸ್ ಮತ್ತೆ ಯಾವುದು ಅಲ್ಲ, ಅಡಿಕೆ ಮರದ ಎಲೆಗಳಿಂದ ಮಾಡುವಂಥ ಪ್ಲೇಟ್ನ ಬಿಸ್ನೆಸ್, ಅಡಿಕೆ ಹಾಳೆ ಪ್ಲೇಟ್ನ ಬಿಸ್ನೆಸ್. ಅಡಿಕೆ ಮರದ ಹಾಳೆ ಬಳಸಿ ಡಿಸ್ಪೋಸಬಲ್ ಪ್ಲೇಟ್ಗಳನ್ನು ತಯಾರಿಸ್ಬೋದು. ರೆಸ್ಟೋರೆಂಟ್ಗಳು, ಕ್ಯಾಟ್ರಿಂಗ್ ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲೂ ಕೂಡ ಒಂದು ದೊಡ್ಡ ಡಿಮಾಂಡ್ ಈ ಪ್ರಾಡಕ್ಟ್ಗಳಿಗಿದೆ. ಈ ವಿಡಿಯೋದಲ್ಲಿ ನಾವು ಅಡಿಕೆ ಎಲೆ ಪ್ಲೇಟ್ನ ಬಿಸ್ನೆಸ್ನ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಇದರಲ್ಲಿ ಉತ್ಪಾದನಾ ಪ್ರಕ್ರಿಯೆ ಹೇಗೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ, ಯೂನಿಟ್ ಎಕನಾಮಿಕ್ಸ್ ಏನು, ಪ್ರಾಫಿಟ್ ಮಾರ್ಜಿನ್ ಮತ್ತು ಈ ಪ್ಲೇಟ್ಗಳನ್ನು ದೊಡ್ಡ ಮಟ್ಟದಲ್ಲಿ ಹೇಗೆ ಮಾರಾಟ ಮಾಡಬಹುದು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಖಾಸ್ ಬಾತ್. ನೀವು ಕಡಿಮೆ ಇನ್ವೆಸ್ಟ್ನಲ್ಲಿ ಶುರು ಮಾಡಬಹುದಾದಂಥ ಮತ್ತು ಬೇಡಿಕೆ ಹೆಚ್ಚಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಯಾವುದಾದ್ರೂ ಹುಡುಕ್ತಾ ಇದ್ದರೆ ಅಡಿಕೆ ಎಲೆ ಪ್ಲೇಟ್ ತಯಾರಿಕೆ ನಿಮಗೆ ಒಂದು ಉತ್ತಮವಾದ ಅವಕಾಶ. ಈ ಪ್ಲೇಟ್ಗಳನ್ನು ಬಿದ್ದಿರುವಂಥ ಅಡಿಕೆ ಮರದ ಎಲೆಗಳಿಂದ ತಯಾರು ಮಾಡಬಹುದು. ಹಾಗಾಗಿ ಇವು 100% ಬಯೋಡಿಗ್ರೇಡಬಲ್, ಕೆಮಿಕಲ್ ಫ್ರೀ, ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಈಗಂತೂ ಪ್ಲಾಸ್ಟಿಕ್ ಮತ್ತು ಈ ಥರ್ಮಾಕೋಲ್ ಪ್ಲೇಟ್ಗಳ ಮೇಲೆ ನಿಷೇಧ ಇಸ್ತಾ ಇರೋದ್ರಿಂದ ಎಲ್ಲರೂ ನೇಚರ್ ಫ್ರೆಂಡ್ಲಿ ಆಲ್ಟರ್ನೇಟಿವ್ನ ಬಗ್ಗೆ ಹುಡುಕ್ತಾ ಇದ್ದಾರೆ. ಹಾಗಾಗಿ ಈ ಬಿಸ್ನೆಸ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಮಾರ್ಕೆಟ್ ಆಪರ್ಚುನಿಟಿ. ಪರಿಸರ ಸ್ನೇಹಿ ಟೇಬಲ್ ವೇರ್ಗಳಿಗೆ ವಿಶ್ವದಾದ್ಯಂತ ಬೇಡಿಕೆ ಬಹಳ ವೇಗವಾಗಿ ಹೆಚ್ಚುತ್ತಾ ಇದೆ. ಭಾರತದಲ್ಲೇ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಈ ಪ್ಲಾಸ್ಟಿಕ್ ನಿಷೇಧ ಹೆಚ್ಚುತ್ತಾ ಇದೆ. ರೆಸ್ಟೋರೆಂಟ್ಗಳು ಮತ್ತು ಈ ಕ್ಯಾಟ್ರಿಂಗ್ ಬಿಸ್ನೆಸ್ ಆಲ್ಮೋಸ್ಟ್ ಬಯೋಡಿಗ್ರೇಡಬಲ್ ಪ್ಲೇಟ್ಗಳ ಕಡೆಗೆ ತಿರುಗ್ತಾ ಇದೆ. ಭಾರತದಲ್ಲಿ ಸ್ಪೆಷಲಿ ಈ ರಾಜ್ಯಗಳಲ್ಲಿ ಅಡಿಕೆ ಎಲೆಗಳು ಲಭ್ಯತೆ ಹೆಚ್ಚಿದೆ. ಅದು ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಥವಾ ತಮಿಳುನಾಡು ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಅಡಿಕೆ ಬೆಳೀತಾರೆ. ಹಾಗಾಗಿ ಅಡಿಕೆ ಹಾಳೆ ಲಭ್ಯತೆ ಕೂಡ ಹೆಚ್ಚಾಗಿದೆ. ಅಂದರೆ ರಾ ಮೆಟೀರಿಯಲ್ ಕಡಿಮೆ ರೇಟಿಗೆ ಮತ್ತು ಸುಲಭವಾಗಿ ಸಿಗುತ್ತೆ. ನೆಕ್ಸ್ಟ್, ಪ್ರೊಡಕ್ಷನ್ ಪ್ರಾಸೆಸ್. ಹೇಗೆ ತಯಾರು ಮಾಡೋದು, ಉತ್ಪಾದನಾ ಪ್ರಕ್ರಿಯೆ. ಅಡಿಕೆ ಬ್ಲೇಡ್ಗಳನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡೋಣ. ಈ ಪ್ರಕ್ರಿಯೆ ತುಂಬ ಅಂದರೆ ತುಂಬಾ ಸುಲಭ. ಇಲ್ಲಿ ತುಂಬ ದೊಡ್ಡ ಮೆಷಿನರಿಗಳ ಅಗತ್ಯ ಇರೋದಿಲ್ಲ. ಸ್ಟೆಪ್ 1, ಅಡಿಕೆ ಎಲೆ ಅಂದರೆ ಈ ಹಾಳೆಯನ್ನು ಸಂಗ್ರಹಿಸಬೇಕು. ಸ್ವಾಭಾವಿಕವಾಗಿ ಬಿದ್ದಿರುವಂಥ ಅಡಿಕೆ ಮರದ ಎಲೆಗಳನ್ನು ತೋಟಗಳಿಂದ ಸಂಗ್ರಹ ಮಾಡೋದು. ಸ್ಟೆಪ್ 2, ಕ್ಲೀನ್ ಮಾಡೋದು. ಅಂದರೆ ಎಲೆಗಳ ಮೇಲಿರುವಂತಹ ಧೂಳು ಮತ್ತು ಈ ಮಣ್ಣನ್ನು ಕ್ಲೀನ್ ಮಾಡಬೇಕು. ಸ್ಟೆಪ್ 3, ಒಣಗಿಸೋದು. ಎಲೆಗಳನ್ನು ಸ್ವಾಭಾವಿಕವಾಗಿ ಅಥವಾ ಡ್ರೈಯರನ್ನು ಬಳಸ್ಕೊಂಡು ಒಣಗಿಸಬೇಕು. ಸ್ಟೆಪ್ 4, ಹೀಟ್ ಪ್ರೆಸ್. ಎಲೆಗಳನ್ನು ಹೈಡ್ರಾಲಿಕ್ ಹೀಟ್ ಪ್ರೆಸ್ ಮಿಷಿನ್ನಲ್ಲಿ ಮೌಲ್ಡ್ ಜೊತೆಗೆ ಇಡಲಾಗುತ್ತೆ. ಹೀಟ್ ಮತ್ತು ಪ್ರೆಸ್ಸಿಂಗ್ ಅಂದರೆ ಎಲೆಗಳನ್ನು ಪ್ಲೇಟ್ ಅಥವಾ ಬೌಲ್ ಆಕಾರಕ್ಕೆ ತರೋದು. ಸ್ಟೆಪ್ 5, ಟ್ರಿಮ್ಮಿಂಗ್. ಅಗತ್ಯವಿಲ್ಲದಂಥ ಅಂಚುಗಳಿರ್ತಾವಲ್ಲ ಅದನ್ನು ಕತ್ತರಿಸಿ ಪ್ಲೇಟಿಗೆ ಸರಿಯಾದಂಥ ಆಕಾರವನ್ನು ಕೊಡೋದು. ಸ್ಟೆಪ್ 6, ಪ್ಯಾಕಿಂಗ್. ಪ್ಲೇಟ್ಗಳನ್ನು ಕೌಂಟ್ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸೋದು. ಇಷ್ಟೇ. ನೆಕ್ಸ್ಟ್, ಮಿಷನರಿ ರಿಕ್ವೈರ್ಮೆಂಟ್. ಅಗತ್ಯ ಇರುವಂಥ ಯಂತ್ರಗಳು. ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆರಂಭಿಸುವುದಕ್ಕೆ ಸಾಮಾನ್ಯವಾಗಿ ಬೇಕಾಗುವಂಥ ಯಂತ್ರಗಳು ಯಾವುದು ಅಂದರೆ ಹೈಡ್ರಾಲಿಕ್ ಪ್ಲೇಟ್ ಮೇಕಿಂಗ್ ಮೆಷಿನ್, ಬೇರೆ ಬೇರೆ ಗಾತ್ರದ ಡ್ರೈ ಮೋಲ್ಡ್ಗಳು, ಎಲೆ ತೊಳೆಯುವಂಥ ಟ್ಯಾಂಕ್, ಈ ಟ್ರಿಮ್ಮಿಂಗ್ ಮೆಷಿನ್ಗಳು, ಪ್ಯಾಕಿಂಗ್ ಲೇಬಲಿಂಗ್ ಮೆಷಿನ್ಗಳು, ಇವೆಲ್ಲವೂ ಕೂಡ ಬೇಕಾಗುತ್ತೆ. ಒಂದು ಸಾಮಾನ್ಯ ಮೆಷಿನ್ ದಿನಕ್ಕೆ 1000ದಿಂದ 2000 ಪ್ಲೇಟ್ಗಳವರೆಗೆ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್. ಆರಂಭಿಕ ಬಂಡವಾಳ ಎಷ್ಟು ಬೇಕಾಗುತ್ತೆ? ಒಂದು ಸಣ್ಣ ಯೂನಿಟ್ ಆರಂಭ ಮಾಡೋದಕ್ಕೆ ಅಂದಾಜು ಅಂದರೂ ಮಷಿನ್ಗೆ 1.5 ಲಕ್ಷದಿಂದ 3 ಲಕ್ಷ, ಮೌಲ್ಡ್ಗಳು ಒಂದು 50,000ಕ್ಕೆ ಸಿಗುತ್ತೆ. ವರ್ಕ್ ಸ್ಪೇಸ್ ಅಂದರೆ ಜಾಗ, ಆ ವ್ಯವಸ್ಥೆಗೆ ಒಂದು 50,000, ರಾ ಮೆಟೀರಿಯಲ್ ಸ್ಟಾಕ್ ಅಂದರೆ ಅಡಿಕೆ ಹಾಳೆ ಒಂದು 30,000, ವಿದ್ಯುತ್ ವ್ಯವಸ್ಥೆ ಒಂದು 20,000. ಒಟ್ಟು ಇನ್ವೆಸ್ಟ್ಮೆಂಟ್ 2.5 ಲಕ್ಷದಿಂದ 4.5 ಲಕ್ಷದವರೆಗೆ ಬೇಕಾಗುತ್ತೆ. ಇನ್ನು ಕಮ್ಮಿ ವೆಚ್ಚದಲ್ಲೂ ಕೂಡ ಮೆಷಿನರಿಗಳು ಸಿಗ್ತವೆ, ಅದರಿಂದಲೂ ಕೂಡ ನೀವು ಆರಂಭ ಮಾಡಬಹುದು. ನೆಕ್ಸ್ಟ್, ಯೂನಿಟ್ ಎಕನಾಮಿಕ್ಸ್ ಬ್ರೇಕ್ ಡೌನ್. ಈಗ ಒಂದು 10 ಇಂಚಿನ ಪ್ಲೇಟ್ ಉದಾಹರಣೆ ಅಂತ ತಗೊಳ್ಳೋಣ. ಅಡಿಕೆ ಎಲೆಗೆ ₹1 ₹1.20, ವಿದ್ಯುತ್ ಮತ್ತು ಕಾರ್ಮಿಕರ ವೆಚ್ಚ ಒಂದು 50 ಪೈಸೆ, ಪ್ಯಾಕಿಂಗ್ಗೆ ಒಂದು 30 ಪೈಸೆ. ಒಟ್ಟು ಉತ್ಪಾದನಾ ವೆಚ್ಚ ಒಂದು ಪ್ಲೇಟಿಗೆ ಸರಿಸುಮಾರು ಒಂದು ₹2 ಬರ್ಬೋದು. ಅದೇ ನೀವು ಆ ಪ್ಲೇಟನ್ನು ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತೀರಿ ಅಂದರೆ ₹4ರಿಂದ ₹6ಗೆ ಹೋಗುತ್ತೆ. ಅಂದರೆ ₹2-3 ಒಂದು ಪ್ಲೇಟ್ನ ಮೇಲೆ ನಿಮಗೆ ಲಾಭ ಸಿಗುತ್ತೆ. ನಿಮ್ಮ ಯೂನಿಟ್ ದಿನಕ್ಕೆ ಒಂದು 2,000 ಪ್ಲೇಟ್ಗಳನ್ನು ತಯಾರಿಸ್ತೀರಿ ಅಂತ ಅಂದ್ಕೊಳ್ಳಿ. ದಿನಕ್ಕೆ ಆದಾಯ 8,000ದಿಂದ 12,000, ಅದರಲ್ಲಿ ಲಾಭ 4ರಿಂದ 6,000. ಅಲ್ಲಿಗೆ ಒಂದು ತಿಂಗಳಿಗೆ ಸುಮಾರು 1,20,000ದಿಂದ 1,80,000 ಇದು ನಿಮ್ಮ ಲಾಭ. ತಿಂಗಳಲ್ಲಿ ವರ್ಕಿಂಗ್ ಡೇಸ್ ಒಂದು 26 ದಿನ, ತಿಂಗಳ ಉತ್ಪಾದನೆ ಒಂದು 52,000 ಪ್ಲೇಟ್, ಅವರೇಜ್ ₹5 ಪ್ಲೇಟಿಗೆ ಮಾರಿದ್ರೂ ತಿಂಗಳ ಆದಾಯ 2,60,000. ಒಂದು ಪ್ಲೇಟಿಗೆ ₹2 ಖರ್ಚಾದ್ರೂ ಒಟ್ಟು ಖರ್ಚು 1,04,000. ಅಲ್ಲಿಗೆ ಒಟ್ಟು ಲಾಭ ಸುಮಾರು 1.5 ಲಕ್ಷ ಪ್ರತಿ ತಿಂಗಳು. ನೆಕ್ಸ್ಟ್, ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಸ್ಟ್ರಾಟಜಿ.
ಈಗ ವೆರಿ ಇಂಪಾರ್ಟೆಂಟ್ ವಿಷಯ ಅದು ಮಾರಾಟ ಅಂದರೆ ಸೇಲ್ಸ್. ನೀವು ಈ ಪ್ಲೇಟ್ಗಳನ್ನು ಮಾರೋದು ಹೇಗೆ ಅಂತ ಕೇಳಿದ್ರೆ, ಸ್ಥಳೀಯ ಕ್ಯಾಟರಿಂಗ್ ಬಿಸ್ನೆಸ್ಗಳಿಗೆ ಮದುವೆ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಪ್ಲೇಟ್ಗಳನ್ನು ಬಳಸ್ತಾರೆ. ಅದ್ರ ಜೊತೆಗೆ ರೆಸ್ಟೋರೆಂಟ್ಗಳು ಮತ್ತು ಈ ಸ್ಟ್ರೀಟ್ ಫುಡ್ ವ್ಯಾಪಾರಿಗಳು ಅಲ್ಲಿಗೂ ಕೂಡ ನೀವು ಪ್ಲೇಟ್ಗಳನ್ನು ಮಾರಾಟ ಮಾಡ್ಬೋದು. ಜೊತೆಗೆ ಹೋಲ್ಸೇಲ್ ಮಾರ್ಕೆಟ್, ಅದರ ಜೊತೆಗೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ನಿಮಗೆ ಗೊತ್ತೇ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಇಂಡಿಯಾ ಮಾರ್ಟ್ ಈ ಥರದ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಇಲ್ಲೂ ಕೂಡ ನೀವು ನಿಮ್ಮ ಉತ್ಪನ್ನವನ್ನು ಮಾರಾಟ ಮಾಡ್ಬೋದು. ಇಷ್ಟು ಮಾತ್ರನ ಎಕ್ಸ್ಪೋರ್ಟ್ ಮಾರ್ಕೆಟ್ ಕೂಡ ಇದೆ. ಎಕ್ಸ್ಪೋರ್ಟ್ ಆಪರ್ಚುನಿಟಿ ಕೂಡ ಈ ಒಂದು ಉತ್ಪನ್ನಕ್ಕಿದೆ. ಈ ರೀತಿಯ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಉತ್ಪನ್ನಗಳಿಗೆ ವಿದೇಶಗಳಲ್ಲೂ ಕೂಡ ಒಂದು ದೊಡ್ಡ ಬೇಡಿಕೆ ಇದೆ. ಅದು ಯುರೋಪ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು. ಈಗಾಗಲೇ ಅನೇಕ ಮಂದಿ ಈ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ಕೆಲವೊಮ್ಮೆ 2-3 ಪಟ್ಟು ಹೆಚ್ಚಿನ ಬೆಲೆ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಹೀಗಾಗಿ ನೀವೆಲ್ಲಾದರೂ ಕಡಿಮೆ ಹೂಡಿಕೆಯಲ್ಲಿ ಆರಂಭ ಮಾಡಬಹುದಾದ ಮತ್ತು ಫ್ಯೂಚರ್ನಲ್ಲಿ ಒಂದು ಒಳ್ಳೆ ಡಿಮಾಂಡ್ ಇರುವಂಥ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಹುಡುಕ್ತಾ ಇದ್ದರೆ ಅಡಿಕೆ ಎಲೆಯ ಪ್ಲೇಟ್ ವ್ಯವಹಾರ ಒಂದು ಒಳ್ಳೆಯ ಆಯ್ಕೆ. ಇದು ಲಾಭದಾಯಕ, ಪರಿಸರ ಸ್ನೇಹಿ ಮತ್ತು ಮುಂದೆ ವಿಸ್ತರಿಸಬಹುದಾದಂಥ ವ್ಯವಹಾರವೂ ಕೂಡ ಹೌದು. ಇನ್ಯಾಕೆ ತಡ, ಈಗಲೇ ಈ ಬಿಸ್ನೆಸ್ಸನ್ನು ಶುರು ಮಾಡಿ ಲಕ್ಷ ಸಂಪಾದನೆ ಮಾಡಿ. ಇದೇ ಥರದ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.